ಕಾರ್ಯಕರ್ತೆ ಕೆಲಸ ಮಾಡ್ತಾ ಇದ್ದೀವಿ 27 ವರ್ಷದಿಂದ. ನಮ್ಮೂರಲ್ಲೇ ಚೈಲ್ಡ್ ಮ್ಯಾರೇಜ್ ಅಂತ ಡೌಟ್ ಬಂದು ಪೊಲೀಸ್ ಆಫೀಸ್ ಅವ್ರಿಗೆ ಫೋನ್ ಮಾಡಿ ಹೇಳಿದೆ. ಅವ್ರು ಬಾಲ್ ಮಂದಿರ್ ಅವರು ಸೂಪರ್ವೈಸರು ಮನೆ ಅಂಗನವಾಡಿ ಹತ್ರ ಬಂದು ಕರೆಸಿ ಊರಿನ ಮೆಂಬರ್ಗಳನ್ನೆಲ್ಲ ಊರಿನ ದೊಡ್ಡ ಮನುಷ್ಯರನ್ನೆಲ್ಲ ಕರೆಸಿ ಆಮೇಲೆ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಎತ್ಕೊಂಬ ಅಂತೇಳಿ ನೋಡಿದ್ರು. ಏಜ್ ಕಡಿಮೆ ಇದೆ, ಮಾಡಬಾರ್ದು, ಬಾಲ್ ಮಂದಿರಕ್ಕೆ 6 ತಿಂಗಳು ಕರ್ಕೊಂಬಂದು ಬಿಟ್ಟು ಹೋಗಿ ಅಂತ ಹೇಳಿದ್ರು. ಮಾರ್ಕ್ಸ್ ಕಾರ್ಡೆಲ್ಲ ನೋಡಿಬಿಟ್ಟು ಕಡಿಮೆ ಇದೆ, ನಾವು ಹೇಳ್ದಾಗ ಬರ್ಕೊಂಬಂದು ಅಂಗನವಾಡಿದಾಗ ಬಾಲ್ ಮಂದಿರದಾಗ ಬಿಡಬೇಕು, ಕರ್ಕೊಂಬರ್ಬೇಕು ಅಂತ ಹೇಳಿದ್ರು ಸರ್ ಅವರು. ಆಯಿತು, ಸೈನ್ ಹಾಕಿಕೊಂಡ್ಮೇಲೆ 1 ತಿಂಗಳು ಇಟ್ಕೊಂಡಿದ್ದು. ಆಮೇಲೆ ಹೋಗಿ ಬೇಲಿ ಕೊಟ್ಟು ಕರ್ಕೊಂಡು ಬಂದರು. ಕರ್ಕೊಂಬಂದು ನಾನು ಎಲ್ಲೇನೋ ಹೋಗ್ತಾಯಿದ್ರೆ ಬರ್ತಾಯಿದ್ರೆ ದುರಾಯಿಸ್ಕೊಂಡು ನೋಡೋದು, ಕಾಲಾಗಿ ಒದೆಯೋದು, ದಾರಿಯಲ್ಲಿ ಬೇಲೆ ಅಡ್ಡ ಹಾಕಿದ್ರೆ ಕಾಲಲ್ಲಿ ಎತ್ತಾಕೋದು, ಹೋಗೋದು ಹೋಗ್ತಾಯಿದ್ರು. 15ನೇ ತಾರೀಕು ಸೋಮವಾರ ಅಮಾವಾಸ್ಯೆ 8:15 ದೇವಸ್ಥಾನ ಹತ್ರ ಪೂಜೆ ಮಾಡಕ್ಕೆ ಹೋದೆ. ಅವ್ರ ಅಮ್ಮನೂ ಅವ್ರ ಅಪ್ಪನೂ ಅವ್ರ ಅತ್ತೆ ನಾಗಪ್ಪ, ಮಂಜುಳ, ಅವ್ರ ಅತ್ತೆ ವಸಂತ, ಕೃಷ್ಣಪ್ಪ, ಅವ್ರ ಚಿಕ್ಕಪ್ಪ, ಅವ್ರ ಚಿಕ್ಕಮ್ಮ ಅವರು ಹೇಳಿ ಎತ್ತುಗಟ್ಟಿ ಮುಂದೆ ಅವಳನ್ನ ಕಳಿಸ್ಬಿಟ್ಟು ನೋಡ್ಕೊಂಡಿರು, ಅವಳು ಹೆಂಗೆ ಹೋಗ್ತಾಳೆ ಬರ್ತಾಳೆ ನೋಡ್ಕೊಂಡಿದ್ದು ನಾವಿದ್ದೀವಿ, ಹೋಗೋವಳೆ, ಅವಳಿಂದ ಏನಾಗಲ್ಲ, ಹಿಡಿದು ಸಾಯಿಸು, ನಾವಿದ್ದೀವಿ ಅಂತೇಳಿ ಅವಳು ಎತ್ತುಗಟ್ಟಿ ಮುಂದೆ ಕಳಿಸಿ ನನ್ನ ಮುಂದೆ ಬಂದಂಗೆ ಬಂದು ನಾನು ಹಿಂದೆ ಬಂದು ಗುಡಿಯಾಗ ಪೂಜೆ ಮಾಡ್ತಾಯಿದ್ದೆ. ಬಂದು ಹಿಂದೆನೇ ಬಂದು ಕತ್ತಿಗೆ ಬಟ್ಟೆ ಸುಟ್ಟುಬಿಟ್ಟು ನಿನ್ನ ಮುಂದೆ ಮಾಡಿಕೊಡ್ದು ಯಾವ ಮಗುಗೂ ಮಾಡಬಾರ್ದು, ಯಾರಿಗೂ ಹೇಳ್ಕೋಬಾರ್ದು, ಪ್ರಾಣ ಬೆದರಿಕೆ ಹಾಕಿ ಅವರೇ ನನಗೆ ಹೊಡೆದ್ರು. ತೊಕ್ಕೆ ಅಂಗನವಾಡಿ ಕಾರ್ಯಕರ್ತೆ ಕೆಲಸ ಮಾಡ್ತಾ ಇದ್ವಿ. ಬಂದಿಲ್ಲ. 1 ವಾರ 15 ದಿನ ಆದರೂ ಕೂಡ ಬಂದು ನಮ್ಮನ್ನ ಯಾರು ಭೇಟಿ ಮಾಡಿಲ್ಲ, ಕೇಳಿಲ್ಲ. ಕಂಪ್ಲೇಂಟ್ ಎಲ್ಲ ಮಾಡಿದ್ವಿ, ಫೋನೆಲ್ಲ ಮಾಡಿದ್ವಿ. ಪೊಲೀಸರು ಕಂಪ್ಲೇಂಟ್ ಮಾಡಿ ಬರ್ತೀವಿ ಕೊಡಿ ಅಂತ ಬಾಲ್ ಮಂದಿರವರು ಹಂಗೆ ಹೇಳಿದ್ರು, ಆಫೀಸ್ ಅವರು ಹಂಗೆ ಹೇಳಿದ್ರು, ಪೊಲೀಸ್ ಅವರು ಹಂಗೆ ಹೇಳಿದ್ರು. ಯಾರೂ ನಮ್ಮನ್ನು ಗಮನಕ್ಕೆ ತಗೊಂಡಿಲ್ಲ. ಆಮೇಲೆ ಪ್ರಜ್ಞೆ ತಪ್ಪಿ ಎಳೆದು ಅದು ಏನು ಮಾಡಿ ಗೊತ್ತು, ಎಳೆದು ಬಿಸಾಕ್ತು, ನನ್ನ ಜ್ಞಾನನೇ ಇಲ್ಲ. ಆಮೇಲೆ ನಮ್ಮ ಮಗಳು ಅನುಶ್ರೀ ಚಂದ್ರನವ್ರು ಬಂದು ಆಸ್ಪತ್ರೆಯಲ್ಲಿ ಕರ್ಕೊಂಬಂದು ಅಡ್ಮಿಟ್ ಮಾಡಿ ಆಮೇಲೆ ಜ್ಞಾನ ಬಂದು ಅವ್ರ ಅಣ್ಣ ನಾನು ಮಾತಾಡೋದು. 15ನೇ ತಾರೀಕು ಆ ಹುಡುಗಿ ಬಂದು ಸುನೀತಾ ಅನ್ನೋದು ಹುಡುಗಿ ಮತ್ತು ನಾಗಪ್ಪ ಮತ್ತು ಮಂಜಮ್ಮ ತಾಯಿ ಅವ್ರು ಹೇಳ್ಕೊಟ್ಟು ಅಟೆಂಪ್ಟ್ ಮರ್ಡರ್ ಅಂದರೆ ಕೊಲೆ ಯತ್ನ ಮಾಡಿದ್ದಾರೆ. ಅದನ್ನು ಅವರು ಯಾಕಂದರೆ ಈ ಹುಡುಗಿ ಬಾಲ್ಯ ತಡೆದಿದ್ದಾಳೆ, ತಡೆದ್ಬಿಟ್ಟು ಅದನ್ನು ನಿಲ್ಲಿಸಿದಕ್ಕೋಸ್ಕರಕ್ಕೆ ಆ ಹುಡುಗಿ ದೋಷ ಇಟ್ಕೊಂಡು ಸಾಯಿಸೋಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ಅದನ್ನು ಅದ್ರ ಪ್ರಕಾರ FIR ಹಾಕಿಲ್ಲ ಅವರು ಬೇಲ್ ಸೆಕ್ಷನ್ಗಳು ಹಾಕ್ಬಿಟ್ಟು ಆ ಹುಡುಗಿ ಒಬ್ಬರ ಮಾತ್ರ ಹಾಕಿದ್ದಾರೆ, ತಂದೆ ತಾಯಿ ಮೇಲೆ ಹಾಕಿಲ್ಲ. ಇವಾಗ ಇದು 307 ಬರುತ್ತೆ ಅಂದರೆ BNS 109 ಹಾಕಿಲ್ಲ. ಅದಕ್ಕೆ ನಮ್ಗೆ ನ್ಯಾಯ ಬೇಕು. ಆ ಹುಡುಗಿಗೆ ಈ ಥರ ಕೊಲೆ ಯತ್ನ ಮಾಡಿರೋದ್ರಿಂದ ಎಲ್ಲ ಪೇಪರ್ಗೂ ಬಂದಿದೆ, ಏನು ಆಕ್ಷನ್ ತೊಗೊಂಡಿಲ್ಲ. ಮತ್ತು ಸಂಬಂಧಪಟ್ಟ ಇಲಾಖೆನವರು ಇದುವರೆಗೂ ಬಂದು ಹುಡುಗಿ ನೋಡಿಲ್ಲ. 15 ದಿವಸ ಆದ್ರೂ ಹಾಸ್ಪಿಟ್ಲಿಗೆ ಐಸೋನಾಗಿದ್ದಾಳೆ. ಅವ್ರಿಗೆ ನ್ಯಾಯ ಬೇಕು. ನಾವು ಹುಡುಗಿ 307 ಹಾಕಿ ಮತ್ತು ತಂದೆ ತಾಯಿನ ಅವ್ರಿಗೆ ಇದು FIRನಲ್ಲಿ ಅವ್ರು ಸೇರಿಸ್ಬೇಕು, ಅವ್ರ ಹೆಸರು ಸೇರಿಸಿ ನಮ್ಗೆ ನ್ಯಾಯ ಕೊಡಿಸ್ಬೇಕು. ಹೊಡೆದಿರೋದಂದರೆ ಈಗ ವೇಲಿಂದ ಹಿಂಗೆ ಹಾಕಿ ಎಳ್ದವಳೆ ಆ ಹುಡುಗಿ, ಸುನೀತಾ ಹುಡುಗಿ ಒಬ್ಬಳು ಹಿಂಗೆ ಎಳ್ದವಳೆ. ಅಂದರೆ ಅವ್ಳು ಹೇಳ್ಕೊಟ್ಟಿರೋದು ಕುಮ್ಮಕ್ಕೆ ನೀಡಿರೋದು ತಂದೆ ತಾಯಿ ಮಂಜಮ್ಮ ಮತ್ತು ನಾಗಪ್ಪ ಕುಮ್ಮಕ್ಕೆ ನೀಡಿದ್ದಾರೆ. ಈ ವೇಲಿ ಹಿಂಗೆ ಹಾಕಿ ಎಳ್ದಿರೋದ್ರಿಂದ ಆ ಹುಡುಗಿಗೆ ಕಣ್ಣು ಗುಡ್ಗಳೆಲ್ಲ ಕೆಂಪಗಾಗ್ಬಿಟ್ಟು ರಕ್ತ ಎಬ್ಬಗಟ್ಬಿಟ್ಟು ತಲೆಗೆ ಹೋಗ್ಬಿಟ್ಟ ಇದಾಗೈತೆ. ಈ ಗಂಟ್ಲು ನುಂಗೋಕ್ಕಾಗಲ್ಲ. ಅವ್ರು ಹೇಳ್ತಾರೆ ಮಾರ್ಕ್ ಇಲ್ಲ ಗಂಟ್ಲುಗಳಿಗೆ ಅಂತಾರೆ. ವೇಲಿಂದ ಸ್ಮೂತ್ ಇರೋದ್ರಿಂದ ವೇಲ್ ಬಟ್ಟೆ ಇರೋದ್ರಿಂದ ಮಾರ್ಕ್ ಬರೋದಿಲ್ಲ ಅದು. ಸೊ ಅದಕ್ಕೆಲ್ಲ ಸಂಬಂಧಪಟ್ಟು 15 ದಿವಸದಿಂದ ಐಸೋನಾಗಿದ್ದಾಳೆ. ಕಣ್ಣು ಗುಡ್ಗಳು ಕಪ್ಪಗಾಗ್ಬಿಟ್ಟು ರಕ್ತ ಎಬ್ಬಗಟ್ಟೈತೆ. ಸೊ ಅದೇ ಸಾಕ್ಷಿ. ಮತ್ತು ಕಿವಿಗಳು ಸರಿಯಾಗಿ ಕೇಳಿಸಲ್ಲ, ಕಣ್ಣುಗಳು ಮುಂಜೆ ಬಂದಿದೆ. ಸೊ ಇದು ಸೀರಿಯಸ್ ಇರೋದ್ರಿಂದ ದಯವಿಟ್ಟು ಆ ಹುಡುಗಿನ 109 ಸೆಕ್ಷನ್ ಸೇರಿಸಿ ಆ ಹುಡುಗಿ ಶಿಕ್ಷೆ ಕೊಡಬೇಕು ಮತ್ತು ತಂದೆ ತಾಯಿಗೂ ಶಿಕ್ಷೆ ಕೊಡಬೇಕು.